ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಗೊತ್ತಾ? ನನ್ನ ಕೂದಲಿನ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ. ನನ್ನ ಕೂದಲು ಇಷ್ಟೊಂದು ಚೆಂದ ಇರಲು ಕಾರಣ, ಹಾಗೆ ದಟ್ಟವಾಗಿ ಉದ್ದ ಬೆಳೆಯಲು ನಾನು ಯಾವ ಆಯಿಲ್ ಹಾಕ್ತಾಯಿದ್ದೀನಿ, ಆ ಆಯಿಲಿಂದ ನನಗೆ ಏನೆಲ್ಲ ಬೆನಿಫಿಟ್ ಆಗಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗ ಮಾತ್ರ ನಿಮಗೆ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ಅರ್ಧಂಬರ್ಧ ನೋಡಿದರೆ ಖಂಡಿತವಾಗ್ಲೂ ನಿಮಗೇನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ, ಆವಾಗ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಏನೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ, ನಾನು ಯಾವ ಆಯಿಲ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಯಾವ ಆಯಿಲ್ ಯೂಸ್ ಮಾಡಿ ನನ್ನ ಕೂದಲು ಇಷ್ಟೊಂದು ಚೆನ್ನಾಗಿದೆ, ನೈಸ್ ಆಗಿದೆ, ತುಂಬ ಚೆನ್ನಾಗಿ ಬೆಳೀತಿದೆ ಅಂತ ಅಂದ್ಕೊಂಡ್ರಾ? ಆ ಆಯಿಲ್ ಯಾವುದೂ ಅಲ್ಲ. ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು 2 to 3 ಮಂತ್ಸಿಂದ ಇವಾಗಲೂ ಅದು ಟ್ರೆಂಡಲ್ಲೇ ಇದೆ. 2 to 3 ಮಂತ್ಸ್ ಅಂತೆಲ್ಲ ಜಾಸ್ತಿ ಆಯಿತು. ಒಂದು ಆಯಿಲ್ ಆನ್ಲೈನಲ್ಲಿ ಯಾವ ರೇಂಜಿಗೆ ಟ್ರೆಂಡಾಗಿ ಹೋಗ್ತಾ ಇದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, FB ಓಪನ್ ಮಾಡಿದರೆ, ಇನ್ಸ್ಟಾ ಓಪನ್ ಮಾಡಿದರೆ ಫಸ್ಟ್ ನಮಗೆ ಕಣ್ಣಿಗೆ ಕಾಣಿಸೋದೆ ಆ ಆಯಿಲ್. ಅದ್ರ ಬಗ್ಗೆ ಯಾವ ರೇಂಜಿಗೆ ಪ್ರಮೋಷನ್ ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಇವನ್ ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು, ಸೀರಿಯಲ್ ಆ್ಯಕ್ಟರ್ಸ್ ಆಗಿರ್ಬೋದು, ಅಥವಾ ಬೇರೆ ಥರದಲ್ಲಿ ಫೇಮಸ್ ಆಗಿರೋರಾಗಿರ್ಬೋದು, ಪ್ರತಿಯೊಬ್ಬರು ಅವರ ಪ್ಲೇಸಿಗೆ ಹೋಗಿ ಆ ಆಯಿಲ್ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ. ಆ ರೇಂಜಿಗೆ ಆ ಆಯಿಲ್ ಟ್ರೆಂಡಿಂಗಲ್ಲಿ ಇವಾಗಲೂ ಸಹ ಇದೆ. ಬಟ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ಆಯಿಲ್ ಬಗ್ಗೆ ನಾನು ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಆ ವಿಡಿಯೋದ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ. ಪ್ರಮೋಷನ್ ಮಾಡಿ ಆಯಿಲ್ ತೊಗೊಳ್ಳಿ, ಯೂಸ್ ಮಾಡಿ, ಇದರಿಂದ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಾನು ಇವತ್ತಿನವರೆಗೂ ಯಾವ ಸೋಷಿಯಲ್ ಮೀಡಿಯಾದಲ್ಲೇ ಆಯಿಲ್ ಬಗ್ಗೆ ಪ್ರಮೋಷನ್ ಮಾಡಿದವರು ಅದನ್ನು ತಗೊಂಡು ಯೂಸ್ ಮಾಡಿ ಬೆನಿಫಿಟ್ ಅವರಿಗೆ ಸಿಗ್ತಾ ಇಲ್ವಾ ಹೇಳೋದ್ರ ಬಗ್ಗೆ ಯಾರೂ ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಅವ್ರ ಪ್ಲೇಸಿಗೆ ಹೋಗ್ತಾರೆ, ಆ ಆಯಿಲ್ ಬಗ್ಗೆ ಪ್ರಮೋಷನ್ ಮಾಡ್ತಾರೆ, ಈ ಆಯಿಲನ್ನು ತಗೊಳ್ಳಿ, ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಎಲ್ಲ ರೀತಿ ನಿಮ್ಮ ಕೂದಲು ಬೆಳವಣಿಗೆಗೆ ಇದೊಂದೇ ಆಯಿಲ್ ಸಾಕು ಅಂತ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಪ್ರಚಾರ ಮಾಡ್ತಾರೆ. ಬಟ್ ಅಷ್ಟೆಲ್ಲ ಜನರು ಹೋಗಿ ಆಯಿಲ್ ಬಗ್ಗೆ ಅಷ್ಟೊಂದು ಪ್ರಚಾರ ಮಾಡಿದ್ರಲ್ವ, ಯಾರಾದರೂ ಒಬ್ಬರಾದರೂ ಆ ಆಯಿಲನ್ನು ನಾವು ಯೂಸ್ ಮಾಡಿ ನಮ್ಮ ಕೂದಲು ಇಷ್ಟೊಂದು ಚೆನ್ನಾಗಿ ಬೆಳೀತಿದೆ, ಈ ನಮ್ಮ ಕೂದಲಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಯಾರಾದರೂ ಒಬ್ಬರು ವೀಡಿಯೋ ಮಾಡಿದ್ರೆ? ಯಾರ್ಯಾರು ಮಾಡಲಿಲ್ಲ. ನಾನಂತೂ ಫಸ್ಟ್ ಆಫ್ ಆಲ್ ಯಾವ ಸೋಷಿಯಲ್ ಮೀಡಿಯಲ್ಲೂ ನೋಡಲಿಲ್ಲ. ಮೇ ಬಿ ಮಾಡಿರ್ಬೋದೇನೋ, ಯೂಸ್ ಮಾಡಿದವರು ಮಾಡಿರ್ಬೋದೇನೋ, ಅಥವಾ ನಾನು ನೋಡಲಿಲ್ವೇನೋ ಗೊತ್ತಿಲ್ಲ. ಬಟ್ ನನಗೆ ಅನಿಸೋ ಪ್ರಕಾರ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಸಿಕ್ಕಿದೆ ಅಂತ ವೀಡಿಯೋ ಮಾಡಿದವ್ರನ್ನ ನಾನಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿಲ್ಲ. ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಪ್ರಮೋಷನ್ ಮಾಡಿದವ್ರನ್ನ ಬೇಜಾನ್ ಜನರನ್ನ ನೋಡಿದ್ದೀನಿ. ಏನು ಬೇಕು ಅಂತಲೇ ಅವ್ರ ಪ್ಲೇಸಿಗೆ ಹೋಗೋದೇನು, ಆಯಿಲ್ ಬಗ್ಗೆ ಮಾತಾಡೋದೇನು, ನೋಡಿದವರು ಇಮಿಡಿಯೇಟಾಗಿ ಅದನ್ನು ತೊಗೊಂಡು ಹಚ್ಕೊಬಿಡ್ಬೇಕು ಕೂದಲಿಗೆ, ಆ ರೇಂಜಿಗೆ ಅವರು ಹೋಗಿ ಪ್ರಮೋಷನ್ ಮಾಡ್ತಾಯಿದ್ರು. ಸೊ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನನಗೂ ಅನ್ನಿಸ್ತಾ ಇತ್ತು, ಯಾಕೆ ನಾವು ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು, ನಾವೇ ಮನೇಲಿ ಆಯಿಲ್ ಮಾಡ್ಕೋತೀವಿ, ಅದು ನೋಡಿದ್ರೆ ಅವ್ರು ಏನಲ್ಲೋ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ನಾವು ಏನಕ್ಕೆ ತಗೋಬಾರ್ದು ಅಂತ ನನಗೂ ಅನ್ನಿಸ್ತಿತ್ತು. ನಿಮಗೆ ಅನ್ನಿಸ್ತಿದೆಯಾ? ನಾನು ಯಾವ ಆಯಿಲ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಅದು ಯಾವ ಆಯಿಲು ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂತಹ ಅಕ್ಕಿ ಪಿಕ್ಕಿ ಜನಾಂಗದವರು ತಯಾರು ಮಾಡಿದಂತಹ, ಹುಣಸೂರು ಹತ್ರ ಇರುವಂತಹ ಅಕ್ಕಿ ಪಿಕ್ಕಿ ಜನಾಂಗದವರ ಹರ್ಬಲ್ ಹೇರ್ ಆಯಿಲ್, ಇದ್ರ ಬಗ್ಗೆನೇ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು. ನಾನು ಸಹ ಈ ಆಯಿಲ್ನ ಪರ್ಚೇಸ್ ಮಾಡಿಕೊಂಡೆ. ಬಟ್ ನಮಗೆ ಆನ್ ದಿ ವೇ ಕೂರ್ಗಿಗೆ ಹೋಗುವಾಗ ಆನ್ ದಿ ವೇ ಹೋಗ್ಬೋದಿತ್ತು. ಬಟ್ ನಾನು ಅವರ ಪ್ಲೇಸಿಗೆ ಹೋಗಲಿಲ್ಲ, ಆನ್ಲೈನಲ್ಲಿ ಈ ಆಯಿಲ್ನ ತರಿಸ್ಕೊಂಡೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇತ್ತಲ್ವ, ಅವ್ರಿಗೆ ಕಾಲ್ ಮಾಡಿ ಆನ್ಲೈನಿಂದನೇ ನಾನು ಇದನ್ನು ತರಿಸ್ಕೊಂಡೆ. ನಾನು ಆವಾಗಲೇ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತಿದ್ದೆ. ಬಟ್ ರಿಸಲ್ಟ್ ಏನು ಸಿಗದೆ ನಾನು ವೀಡಿಯೋ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಆದಮೇಲೆ ಅದರಿಂದ ನನಗೆ ರಿಸಲ್ಟ್ ಸಿಗ್ತಾ ಇಲ್ವಾ ಹೇಳೋದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಸುಮ್ಮನೆ ಇದೆ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಈ ಆಯಿಲ್ ತೊಗೋಬೇಕು ಅಂತ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ನಾನೇ ನಮ್ಮ ಮನೇಲಿ ನನಗೆ ಗೊತ್ತಿರೋಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ನನಗೆ ಆಯಿಲ್ ಮಾಡಿಕೊಂಡು ನಾನು ಹಾಕೋತಿದ್ದೆ. ನನಗೆ ಯಾವ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ.
ಈ ಆಯಿಲನ್ನು ನನಗೆ ತಗೊಳ್ಳಿಕ್ಕೆ ಒನ್ ಆಫ್ ದಿ ರೀಸನ್ ಅಂತಂದರೆ ನನ್ನ ಮಗ. ಅವನು ಯಾವತ್ತೂ ನನಗೆ ತುಂಬ ಇದು ಮಾಡ್ತಾಯಿದ್ದ, ಮಮ್ಮಿ ಹರ್ಬಲ್ ಹೇರ್ ಆಯಿಲ್ ತೋರಿಸ್ತಾ ಇದ್ದಾರೆ ತಗೋ ಅಂತ. ಏನಕ್ಕೆ ಅಂತಂದರೆ ಅವನಿಗೆ ತುಂಬಾ ಡ್ಯಾಂಡ್ರಫ್ ಇದೆ, ಸಣ್ಣವನು ಆದ್ರೂ ಅವನಿಗೆ ತುಂಬಾ ಡ್ಯಾಂಡ್ರಫ್ ಇದೆ. ನಾನು ತುಂಬ ಥರ ಇದೆಲ್ಲ ಯೂಸ್ ಮಾಡಿದೆ, ಲೆಮನ್ ವಾಟರ್ ಅದೆಲ್ಲ ಹಾಕಿ, ಬಟ್ ಆ ಮೂಮೆಂಟಿಗೆ ಹೋಗುತ್ತೆ ಮತ್ತೆ ಅವನಿಗೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾಯಿತ್ತು. ಅವನು ಇದನ್ನು ನೋಡಿದ್ದಾನೆ ಆನ್ಲೈನಲ್ಲೆಲ್ಲ, ಆಲ್ಮೋಸ್ಟ್ ಆಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಅವನು ಅದರಲ್ಲಿ ನೋಡಿದ್ದಾನೆ. ಇದರಲ್ಲಿ ಇವರೇ ಮೆನ್ಷನ್ ಮಾಡಿದರು ಡ್ಯಾಂಡ್ರಫಿಗೆ ತುಂಬಾ ಯೂಸ್ ಇದೆ, ಮತ್ತು ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ, ಹೇರ್ ತಿಕ್ಕಾಗಿ ಬೆಳೀಲಿಕ್ಕೆ ಯೂಸ್ ಆಗುತ್ತೆ ಅಂತ ಎಲ್ಲರೂ ಅದರಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಪ್ಲಸ್ ಪ್ರತಿದಿನವೂ ಅವ್ರು ಹೇಳ್ತಾಯಿದ್ರು. ಅದನ್ನು ನೋಡಿ ನನ್ನ ಮಗ ಇಲ್ಲ ನನಗೆ ಆ ಹೇರ್ ಆಯಿಲ್ ಬೇಕು ತರಿಸ್ಕೊಡು ಮಮ್ಮಿ ಅಂತಂದ. ಅವನ ಹಠ ಮಾಡಿ ಆ ಆಯಿಲ್ನ ತರಿಸ್ಕೊಂಡ. ಸೊ ಅವನಿಗೋಸ್ಕರ ಇದನ್ನು ನಾನು ತಂದಿದ್ದೇ ಇದೆ ಅಲ್ವಾ, ನಾನು ಏನಕ್ಕೆ ಯೂಸ್ ಮಾಡಬಾರ್ದು. 108 ಗಿಡಮೂಲಿಕೆ ಯೂಸ್ ಮಾಡಿರೋ ಆಯಿಲ್, ನಾನು ಮಾಡಿರೋ ಆಯಿಲ್ಗಿಂತ ಇನ್ನೂ ಡಿಫ್ರೆಂಟ್ ಆಗಿರ್ಬೋದು, ಇನ್ನೂ ಚೆನ್ನಾಗಿ ನನ್ನ ಕೂದಲು ಬೆಳಿಬೋದು ಅಂತ ಹೇಳ್ಬಿಟ್ಟು ನಾನು ಸಹ ಇದನ್ನು ಸತತವಾಗಿ 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿದ್ದೀನಿ, ನನ್ನ ಮಗನೂ ಯೂಸ್ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಅಲ್ಲಿ ನೋಡಿ ಇಷ್ಟು ಖಾಲಿಯಾಗಿದೆ, ಮುಕ್ಕಾಲು ಬಾಟ್ಲು ಖಾಲಿಯಾಗಿದೆ, ಇನ್ನು 1/4% ಮಾತ್ರ ಇದೆ ಅಷ್ಟೇ. ಇಷ್ಟು ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಇದನ್ನು ಯೂಸ್ ಮಾಡಿ ಆದಮೇಲೆ ನನಗೆ ರಿಸಲ್ಟ್ ಸಿಗ್ತಾ ಇಲ್ವಾ ಹೇಳೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿದೆ. ಇದೇ ಮೇಯ್ನಾಗಿ ಇರುವಂಥ ಇಂಪಾರ್ಟೆನ್ಸ್ ಮ್ಯಾಟರ್ ಅಂತಂದರೆ ಇದೇನೆ. ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು, ಇಲ್ಲಾಂತ ನಾನು ಖಂಡಿತ ವೀಡಿಯೋ ಮಾಡ್ತಾ ಇರಲಿಲ್ಲ. ಗೊತ್ತಿಲ್ಲ ನನಗೆ, ಇದಕ್ಕಿಂತ ಮುಂಚೆ ನನಗೆ ಯಾವ ಕೂದಲಿನ ಸಮಸ್ಯೆ ಇರಲಿಲ್ಲ. ನಾನೇ ಆಯಿಲ್ ಮಾಡ್ಕೋತಿದ್ದೆ ಮನೇಲಿ, ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕೂದಲು ಬೆಳೀತಿತ್ತು. ನನಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರಲಿಲ್ಲ, ಅಥವಾ ಕೂದಲು ಉದುರೋ ಪ್ರಾಬ್ಲಮ್ ಇರಲಿಲ್ಲ, ಮತ್ತು ಕೂದಲು ಉದ್ದಾಗ್ತಾಯಿಲ್ಲ ಹೇಳೋ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಇರಲಿಲ್ಲ. ನನಗೆ ಒಂದೇ ಒಂದು ಪ್ರಾಬ್ಲಮ್ ಇದ್ದಿದೆ ಏನು ಅಂತಂದರೆ ನನ್ನ ಕೂದಲು ತುಂಬಾ ತಿನ್ನಾಗಿತ್ತು. ಅವರೇ ಹೇಳ್ತಾ ಇದ್ರಲ್ವ ಈ ಆಯಿಲ್ ಯೂಸ್ ಮಾಡಿದರೆ ಕೂದಲು ತುಂಬ ತಿಕ್ಕಾಗಿ ಬೆಳೆಯುತ್ತೆ ಅಂತ. ಸೊ ಹಾಗಾಗಿ ನೋಡೋಣ ಈ ಆಯಿಲ್ ಹಾಕಿದ್ರೆ ಮೇ ಬಿ ಕೂದಲು ತಿಕ್ಕಾಗಿ ಬೆಳೆಯುತ್ತೆ ಅಂತ ಹೇಳೋ ಒಂದೇ ಒಂದು ರೀಸನಿಗೆ ನಾನು ಈ ಆಯಿಲ್ನ ಸ್ಟಾರ್ಟ್ ಮಾಡಿದೆ. ಮತ್ತು ನನ್ನ ಮಗನಿಗೆ ವೀಕ್ಲಿ 2 or 3 ಇದನ್ನು ಹಚ್ತಾ ಇದ್ದೀನಿ ಡ್ಯಾಂಡ್ರಫ್ಗೋಸ್ಕರ. ಇದರಿಂದ ರಿಸಲ್ಟ್ ಯಾವ ರೀತಿ ನನಗೆ ಸಿಗ್ತಿದೆ ಅಂತಂದರೆ ನಿಜ ನೀವು ನಂಬಲ್ಲ, ಆ ರೇಂಜಿಗೆ ರಿಸಲ್ಟ್ ಸಿಗ್ತಿದೆ. ಅದು ರಿಸಲ್ಟ್ ಯಾವ ರೀತಿ ಅಂತಂದರೆ ನನಗೆ 100% ರಿಸಲ್ಟ್ ಸಿಕ್ಕಿದಲ್ಲ, ಪರ್ಫೆಕ್ಟ್ ರಿಸಲ್ಟ್ ಸಿಕ್ಕಿದಲ್ಲ. ನನಗೆ ಸಿಕ್ಕಿದ್ದರಿಂದ ರಿಸಲ್ಟ್ ಏನು ಅಂತಂದರೆ ಝೀರೋ ರಿಸಲ್ಟ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮುಂಚೆ ನನ್ನ ಕೂದಲು ಒಂದಿಷ್ಟು ಉದುರ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಎಲ್ಲರಿಗೂ ಒಂದು 2ರಿಂದ 3-4 ಕೂದಲು ಉದುರುತ್ತೆ. ಅದು ಸಾಮಾನ್ಯ, ಅದು ಉದುರಲೇಬೇಕು. ಏನಕ್ಕಂದರೆ ನಮ್ಮ ರೂಟ್ ತುಂಬ ವೀಕ್ ಯಾವ ಕೂದಲು ಇರುತ್ತೆ ಅದು ಹೋಗಿ ಹೊಸ ಕೂದಲು ಬರಲಿಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಆ ಕೂದಲೆಲ್ಲ ಹೋದ್ರೇ ಹೊಸ ಕೂದಲು ಬರಲಿಕ್ಕೆ ಸಾಧ್ಯ. ಈ ಆಯಿಲ್ ಯೂಸ್ ಮಾಡಿದ ಮೇಲೆ ನನಗೆ ಹೇಗೆ ಅನ್ನಿಸ್ತಿದೆ ಅಂತಂದರೆ 1 ಡೇ ನೋಡಿದೆ, 1 ವೀಕ್ ನೋಡಿದೆ, 10 ಡೇಸ್ ನೋಡಿದೆ. ನಾನು ಅಂದ್ಕೊಂಡೆ ಓಕೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಹಳೆ ಕೂದಲೆಲ್ಲ ಹೋಗಿ ನ್ಯೂ ಕೂದಲು ಬರಲಿಕ್ಕೆ ಇದು ದಾರಿ ಮಾಡಿಕೊಡ್ತಾ ಇದೆ. ರೂಟೆಲ್ಲ ಯಾವುದು ತುಂಬ ವೀಕ್ ಆಗಿರುತ್ತೆ ಅದೆಲ್ಲ ಹೋಗಿ ಸ್ಟ್ರಾಂಗ್ ಆಗಿರುವ ಕೂದಲು ಬೆಳೆಯುತ್ತೆ. ಅದಕ್ಕೋಸ್ಕರ ಹೇರ್ ಫಾಲ್ ಆಗ್ತಿದೆ ಅಂತ ಸ್ವಲ್ಪ ಅಂತ ನಾನು ಅಂದ್ಕೊಂಡೆ. ನಾನು ಅಬ್ಸರ್ವ್ ಮಾಡಲಿಲ್ಲ ಈ ರೇಂಜಿಗಿದೆ ಅಂತ. ಯಾವ ರೇಂಜಿಗೆ ಹೋಗ್ತಾ ನನ್ನ ಕೂದಲು ಉದುರುತ್ತಿದೆ ಅಂತಂದರೆ ನೋಡಿ, ಇದು ಎಕ್ಸಾಂಪಲ್ ತೋರಿಸ್ತಾ ಇರೋದಷ್ಟೇ. ನಿನ್ನೆ ನೈಟ್ ನಾನು ಎವ್ರಿ ಟೈಮ್ ನಾನು ನೈಟೇ ಆಯಿಲ್ ಹಚ್ತೀನಿ. ಮಾರ್ನಿಂಗ್ ನಾನು ಬಾತ್ ಮಾಡಬೇಕು ಅಂತಂದರೆ, ಸ್ನಾನ ಮಾಡಬೇಕು ಅಂತಂದರೆ ನೈಟೇ ನಾನು ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ನಾನು ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ತೀನಿ. ನಿನ್ನೆ ನೈಟ್ ನಾನು ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಮಸಾಜ್ ಮಾಡಿ ಆದಮೇಲೆ ನನಗೆ ಸಿಕ್ಕಿದ್ದ ರಿಸಲ್ಟ್ ಇದು ಜಸ್ಟ್ ಆಯಿಲ್ ಹಚ್ಚಾಗ ಮಾತ್ರ ಹೇರ್ ಫಾಲ್ ಆಗ್ತಾಯಿಲ್ಲ, ಇದರಷ್ಟೇ ಸ್ನಾನ ಮಾಡೋಗೂ ಹೇರ್ ಫಾಲ್ ಆಗ್ತಿದೆ. ಹಾಗೆಯೇ ಸ್ನಾನ ಮಾಡೋವಾಗ ಮಾತ್ರ ಅಲ್ಲ, ಎಣ್ಣೆ ಹಚ್ಚುವಾಗ ಮಾತ್ರ ಅಲ್ಲ, ನಮ್ಮ ಕೂದಲು ಡ್ರೈ ಆದಮೇಲೆ ನಾವು ಕೋಮ್ ಮಾಡ್ಕೋತೀವಲ್ಲ ಆವಾಗಲೂ ಸಹ ಹೇರ್ ಫಾಲ್ ಆಗ್ತಿದೆ. ಜಸ್ಟ್ ಏನಿಲ್ಲ, ನನಗೆ ಹಿಂಗೆ ಮುಟ್ಟಿದ್ರೇ ಕೂದಲು ಬರುತ್ತೆ, ಈಗ ಎಳೆದ್ರೇ ನನಗೆ ಕೂದಲು ಬರುತ್ತೆ. ಗೊತ್ತಿಲ್ಲ ನನಗೆ ಏನೊಂದು ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ 108 ಗಿಡಮೂಲಿಕೆ ಹಾಕಿ ಈ ಆಯಿಲ್ನ ತಯಾರು ಮಾಡಿದ್ದಾರಂತೆ. 108 ಗಿಡಮೂಲಿಕೆ ಹಾಕಿ ತಯಾರು ಮಾಡಿದ ಆಯಿಲ್ ಕೂದಲು ಉದ್ದ ಬರಲಿಕ್ಕೆ ಆಯಿಲನ್ನು ತಯಾರು ಮಾಡಿದಾರೋ ಅಥವಾ ಚೆನ್ನಾಗಿರೋ ಕೂದಲು ಫುಲ್ಲು ಉದುರೋಗಿ ಹಾಳಾಗಲಿಕ್ಕೆ ಮಾಡಿದಾರೋ ನನಗಂತೂ ಗೊತ್ತಿಲ್ಲ.
ಮೇ ಬಿ ನನಗನ್ನಿಸ್ತಿದೆ ನನ್ನ ಬಾಡಿಗೆ, ನನ್ನ ಕೂದಲಿಗೆ ಇದು ಸೆಟ್ ಆಗ್ತಿಲ್ಲ. 108 ಗಿಡಮೂಲಿಕೆಗಳು ನನ್ನ ಕೂದಲಿಗೆ ಇದು ಸೆಟ್ ಆಗ್ತಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಗೊತ್ತಿಲ್ಲ, ಬೇರೆಯವ್ರಿಗೆ ಇದು ಸೆಟ್ ಆಗಿರ್ಬೋದು, ಸೆಟ್ ಆಗದೇ ಇರ್ಬೋದು. ಬಟ್ ನಾನು ನನ್ನ ಬಗ್ಗೆ ಪರ್ಸ್ನಲ್ ಆಗಿ ಈ ಆಯಿಲ್ ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನನಗೆ ಸಿಕ್ಕಿದ ರಿಸಲ್ಟನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ. ಗೊತ್ತಿಲ್ಲ, ಈ ಆಯಿಲಿಂದ ನನಗೆ ಮಾತ್ರ ಪ್ರಾಬ್ಲಮ್ ಆಗ್ತಿರ್ಬೋದೇನೋ, ಹಾಗಂತ ಹೇಳ್ಬಿಟ್ಟು ನಾನು ಇದನ್ನು ಎಲ್ಲರಿಗೂ ನಾನು ಇದು ಮಾಡ್ತಾ ಇಲ್ಲ. ಮೇ ಬಿ ಬೇರೆಯವ್ರಿಗೆ ಇದರಿಂದ ಯೂಸ್ ಆಗ್ತಿರ್ಬೋದು. ಅವ್ರ ಕೂದಲು ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಪ್ರಕಾರನೇ ನಾನು ವೀಕ್ಲಿ ಥ್ರೈಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ಬಟ್ ನನಗಂತೂ ಸಿಕ್ಕಾಬಟ್ಟೆ ಏರ್ ಲಾಸ್ ಆಗ್ತಾಯಿದೆ, ತುಂಬ ಏರ್ ಲಾಸ್ ಅಂತಂದರೆ ನನ್ನ ಮನೇಲಿ ಎಲ್ಲಿ ಓಡಾಡಿದ್ರೂ ಬೇರೆ ನನ್ನ ಕೂದಲೇ ಇದೆ. ಅದಲ್ಲದೆ ನನಗೆ ಮಾತ್ರ ಅಲ್ಲ, ಇದು ನನ್ನ ಮಗನಿಗೂ 0 ರಿಸಲ್ಟ್. ಇದು ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಅವನಿಗೆ ಸ್ಮಾಲ್ ಡ್ಯಾಂಡ್ರಫ್, ಪುಟ್ಟು ಡ್ಯಾಂಡ್ರಫ್ಗಳು ಇರ್ತಾಯಿತ್ತು. ಇವಾಗ ಹೆಂಗೆ ಅಂತಂದರೆ ಕೂದಲನ್ನ ಹಿಂಗೆ ಮಾಡಿದ್ರೆ ಸಾಕು ಒಂದಷ್ಟು ಡ್ಯಾಂಡ್ರಫ್ ಬರುತ್ತೆ, ಆ ರೇಂಜಿಗೆ ಡ್ಯಾಂಡ್ರಫ್ ಬರ್ತಾಯಿದೆ. ಅವನಿಗೇನೆ ಶಾಕ್ ಆಗ್ತಿದೆ, ಈ ಆಯಿಲ್ ಹಾಕಿದ ಮೇಲೆ ಜಾಸ್ತಿ ಆಗ್ತಿದೆಯಾ ಅಥವಾ ಇದಕ್ಕಿಂತ ಮುಂಚೆ ಕಡಿಮೆ ಇತ್ತು ಅಂತ ಅವನೇ ಹೇಳ್ತಾ ಇದ್ದಾನೆ. ನನಗೆ ಯಾವ ರೀತಿ ಆಗ್ತಿದೆ ಅಂತಂದರೆ, ಚೆನ್ನಾಗಿರೋ ಕೂದಲನ್ನ ನಾನೇ ಕೆಡಿಸ್ಕೊಂಡ ದಪ್ಪ ಆಗಲಿ ಅಂತ ಹೇಳ್ಬಿಟ್ಟು ಈ ಆಯಿಲ್ ಯೂಸ್ ಮಾಡಿದ್ರೆ ಹೋಗ್ತಾ ನನ್ನ ಕೂದಲು ಹಿಂಗೆ ಹಿಡಿದ್ರೆ ಫುಲ್ ಸ್ಮಾಲ್ ಆಗ್ತಿದೆ. ನನಗೇನೆ ಶಾಕ್ ಆಗ್ತಿದೆ. ನೈಟ್ ಯಾವತ್ತು ನಾನು ಜಡೆ ಹಾಕಿ ಮಲಗ್ತಿದ್ದೆ, ನನ್ನ ಜಡೆ ತುಂಬ ತಿಕ್ಕಾಗಿ ಇರ್ತಾಯಿತ್ತು. ಇವಾಗ ನೋಡಿದ್ರೆ ಇಷ್ಟೇ ದಪ್ಪ ಆಗಿಬಿಟ್ಟಿದೆ. ನನಗೇನೆ ಶಾಕ್ ಆಗ್ತಿದೆ. ಈ ರೇಂಜಿಗೆ ನಾನು ಈ ಆಯಿಲನ್ನು ಯೂಸ್ ಮಾಡ್ತಾ ಹೋದರೆ ಆಲ್ರೆಡಿ 3% ಮುಗ್ದೋಗಿದೆ. ಇನ್ನು 1% ನಾನು ಇದನ್ನು ಯೂಸ್ ಮಾಡಿದ್ರೆ ನನ್ನ ಕೂದಲೆಲ್ಲ ಹೋಗಿ ನಾನು ಫುಲ್ ಬೋಳ್ ತಲೆ ಆಗಿಬಿಡುತ್ತೆ ನಂದು. ಇಲ್ಲಾಂದರೆ ನಾನೇ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದರಿಂದ ನನಗೆ ಯಾವ ರಿಸಲ್ಟು ಸಿಕ್ಕಿಲ್ಲ. ಮೇ ಬಿ ನಿಮಗೆ ಸಿಗ್ಬೋದು, ಸಿಗದೇ ಇರ್ಬೋದು. ಇನ್ನೊಂದು ನಾನು ನಿಮಗೆ ಲೈವ್ ತೋರಿಸ್ಕೊಡ್ತೀನಿ. ನಾನು ಸ್ನಾನ ಮಾಡಿ ಹಾಗೇನೇ ಇದ್ದೀನಿ, ಇನ್ನೂ ಕೋಮ್ ಮಾಡಲಿಲ್ಲ. ನಿಮ್ಮ ಮುಂದೆ ತೋರಿಸ್ಲಿಕ್ಕೋಸ್ಕರ ನಾವು ಕೋಮ್ ಮಾಡಲಿಲ್ಲ, ನಿಮ್ಮ ಮುಂದೆನೇ ತೋರಿಸೋಣ ಅಂತ. ಜಸ್ಟ್ ಹಾಗೆ ಸ್ನಾನ ಮಾಡಿ ಹಾಗೆ ಡ್ರೈ ಆಗಲಿ ಅಂತ ಬಿಟ್ಟಿದೆ. ಇವಾಗ ನೋಡಿ ಕೋಮ್ ಮಾಡಿ ತೋರಿಸ್ತೀನಿ ಹೆಂಗೆ ಇದಾಗುತ್ತೆ ಅಂತಂದರೆ, ಇದನ್ನು ಹೇಳಿದ್ರೆ ಯಾರೂ ನಂಬಲ್ಲ. ಲೈವಾಗಿ ಬಂದ್ರೇ ಎಲ್ಲರಿಗೂ ಗೊತ್ತಾಗೋದು. ಇಲ್ಲ ಅಂತಂದರೆ ಇವರು ಸುಳ್ಳು ಹೇಳ್ತಿದ್ದಾರೆ ಹಾಗೆ ಅಂತಂತಾರೆ. ನಾನು ಹೇಳೋದು ಒಂದೇ, ಏನು ಅಂತಂದರೆ ಏನೇ ಒಂದು ಪ್ರಾಡಕ್ಟಿಂದ ಒಳ್ಳೆಯದಾದರೆ ಪ್ರಮೋಷನ್ ಮಾಡಿ ನೀವು ಫಸ್ಟ್ ತಗೊಳ್ಳಿ. ಯಾರೇ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡ್ತಿರಲ್ಲ, ದಯವಿಟ್ಟು ಅದನ್ನು ನೀವು ಫಸ್ಟ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿದರೆ ಮತ್ತೆ ಹೋಗಿ ಪ್ರಮೋಷನ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ತಗೊಳ್ಳಿ, ಇದರಿಂದ ಬೆನಿಫಿಟ್ ಇದೆ ಅಂತ ಹೇಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಹೋಗಿ ಪ್ರಮೋಷನ್ ಮಾಡೋದು, ಸುಮ್ಮನೆ ಎಲ್ಲರಿಗೆ ಅದು ಪ್ರಮೋಷನ್ ಮಾಡಿದ ರೀತಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಆಯಿಲ್ ತೊಗೋಬೇಕು ಅಂತ ಅನಿಸುತ್ತೆ. ಆ ರೀತಿಯೇ ಅದನ್ನು ಪ್ರಮೋಷನ್ ಮಾಡ್ತಾಯಿದ್ರು ಎಲ್ಲರೂ. ಬಟ್ ನಾವುಗಳು ಏನು ಮಾಡ್ತೀವಿ, ಒಳ್ಳೆ ಮಂಗಗಳ ಥರ ಹೋಗ್ಬಿಟ್ಟು ಅದನ್ನು ತೊಗೊಂಡು ಯಾರೇ ಏನೇ ಆನ್ಲೈನಲ್ಲಿ ತೋರಿಸ್ಲಿ ಫಸ್ಟ್ ನಾವು ತಗೋಬೇಕು, ಅದನ್ನು ಯೂಸ್ ಮಾಡಬೇಕು. ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಇಲ್ವೋ ಅದು ಸೆಕೆಂಡ್ರಿ. ಯೂಸ್ ಮಾಡಿ ಆದಮೇಲೆ ನಮಗೆ ನಾವೇ ಅನ್ಕೋತೀವಿ ನಾವು ನಿಜವಾಗ್ಲೂ ಮಂಗಗಳಾಗಿದ್ದೀವಿ, ಇದರಿಂದ ಯಾವ ಯೂಸು ಆಗಲಿಲ್ಲ ಅಂತ ಆವಾಗ ನಾವು ಅನ್ಕೋತೀವಿ. ಅದಕ್ಕಿಂತ ಬೈ ಮಾಡೋಕ್ಕಿಂತ ಮುಂಚೆ ನಾವು ನಮಗೆ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ನಾವು ಇದರಿಂದ ಸೇಫ್ ಆಗಿರ್ಬೋದಲ್ವ. ಮತ್ತು ನನ್ನ ಕೂದಲು ಕೋಮ್ ಮಾಡುವಾಗ ತುಂಬ ನೈಸಾಗಿರ್ತಾಯಿತ್ತು. ಜಿಕ್ ಅಂತಂತಾರೆ, ಅದು ಯಾವುದು ನನಗೆ ಇರ್ತಾ ಇರಲಿಲ್ಲ. ಬಟ್ ಇವಾಗ ಹೆಂಗಾಗ್ತಿದೆ ಅಂತಂದರೆ ಸ್ವಲ್ಪ ಮಲ್ಕೊಂಡಿದ್ರೆ ಸಾಕು, ಕೋಮ್ ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ನನಗೆ, ತುಂಬ ಹಿಂಸೆ ಆಗುತ್ತೆ, ಜಿಕ್ ಜಾಸ್ತಿ ಆಗ್ತಾಯಿದೆ. ನನ್ನ ಮಡ್ಲಲ್ಲೆಲ್ಲ ಕೂದಲುಗಳೇ ಸಿಕ್ಕಾಬಟ್ಟೆ ಕೂದಲು ಉದುರ್ತಾ ಇದೆ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಜಸ್ಟ್ ಇದು ಕೋಮ ಕರೆಕ್ಟಾಗಿ ಮಾಡಲಿಲ್ಲ, ಇಲ್ಲೆಲ್ಲ ಕೋಮ್ ಮಾಡಲಿಲ್ಲ, ಜಸ್ಟ್ ನಿಮ್ಮ ಮುಂದೆ ಮಾಡಿದೆ ನೋಡಿ, ಇಷ್ಟು ಬಂತು. ಜಸ್ಟ್ ಫ್ರಂಟಲ್ಲಿ ಮಾಡಿದ್ದಕ್ಕೆ ಅದನ್ನು ಬ್ಯಾಕಿಗೆ ಹಾಕೊಂಡು ಕೋಮ್ ಮಾಡಿದ್ರೆ ಇದಕ್ಕಿಂತ ಡಬಲ್ ಬರುತ್ತೆ. ಇಷ್ಟು ಮಾತ್ರ, ಇವಾಗ ಮಾತ್ರ ಅಲ್ಲ, ಯಾವಾಗೆಲ್ಲ ಕೋಮ್ ಮಾಡ್ತೀನಿ ನಾನು ಇಷ್ಟಿಷ್ಟು ಕೂದಲು ಬರುತ್ತೆ. ಆಯಿಲ್ ಹಾಕಿದ್ರೆ ಇಷ್ಟಿಷ್ಟು ಕೂದಲು ಬರುತ್ತೆ, ಸ್ನಾನ ಮಾಡೋವಾಗ ಇಷ್ಟಿಷ್ಟು ಕೂದಲು ಬರುತ್ತೆ. ಇರೋ ಕೂದಲೆಲ್ಲ ಹೋದರೆ ನಮ್ಮ ಕೂದಲು ಎಲ್ಲಿಂದ ಗ್ರೋತ್ ಆಗುತ್ತೆ? ಇವಾಗ ಅದೇ ಇದನ್ನು ಅವ್ರಿಗೆ ಹೋಗಿ ಹೇಳಿದ್ರೆ ಏನು ಹೇಳ್ತಾರೆ ಹೇಳಿ? ಹಳೆ ಕೂದಲೆಲ್ಲ ಹೋದರೆ ಹೊಸ ಕೂದಲು ಬರಲಿಕ್ಕೆ ಅದು ದಾರಿ ಮಾಡಿಕೊಡ್ತಾ ಇದೆ ಅಂತ. ಅವ್ರ ಪ್ರಕಾರ ಹಳೆ ಕೂದಲು ಅಂತ ಈ ರೇಂಜಿಗೆ ಉದುರ್ತಾ ಇದ್ದರೆ ಹೊಸ ಕೂದಲು ಬರಲಿಕ್ಕೆ ನಾವು ವರ್ಷಾನುಗಟ್ಟಲೆ ಬೋಲ್ಡ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಗೊತ್ತಿಲ್ಲ,
108 ಗಿಡಮೂಲಿಕೆ ಅದು ಏನು ಹಾಕಿದಾರೋ ಇದ್ರ ಒಳಗಡೆ, ಅದು ಏನು ಕಥೆಯೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇವಾಗ ಅನ್ನಿಸ್ತಾ ಇದೆ, ಮುಂಚಿನ ಕಾಲದಲ್ಲೆಲ್ಲ ನಮ್ಮ ಅಮ್ಮಂದಿರಾಗಿರ್ಬೋದು, ಅಜ್ಜಿದಿರು ಆಗಿರ್ಬೋದು, ಅವರೆಲ್ಲ ಆಯಿಲ್ ಯೂಸ್ ಮಾಡ್ತಿದ್ರಲ್ಲ, ಆವಾಗೆಲ್ಲ ಏನೋ ಸೋಷಿಯಲ್ ಮೀಡಿಯಾ ಇರ್ತೈತಾ, ಆವಾಗೆಲ್ಲ ಈ ಥರ ಆಯಿಲ್ಗಳು ಬರ್ತಾಯಿತ್ತಾ, ಅವರಿಗೆ ಏನು ಗೊತ್ತು ಅದನ್ನು ಮಾಡಿಕೊಂಡು ಕೂದಲನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರು, ಎಷ್ಟು ಚೆನ್ನಾಗಿ ಇರ್ತಿತ್ತು ಅವ್ರ ಕೂದಲು. ಆವಾಗೆಲ್ಲ ಯಾವ ಸೋಷಿಯಲ್ ಮೀಡಿಯಾ ಇರ್ತಿರಲಿಲ್ಲ, ಈ ಥರ ದಿನಕ್ಕೊಂದು ಒಂದೊಂದು ಪ್ರಾಡಕ್ಟ್ ಹೊಕ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಕೂದಲಾಗಿರ್ಬೋದು, ಅವ್ರ ಮುಖ ಆಗಿರ್ಬೋದು, ಅವ್ರ ಬಾಡಿ ಆಗಿರ್ಬೋದು ಅಷ್ಟು ಚೆನ್ನಾಗಿರ್ತಿತ್ತು. ಏನಕ್ಕಂದರೆ ಅವರು ನಮ್ಗಳ ಥರ ಮಂಗಗಳಾಗಿ ಅದು ಇದು ಹಾಕಿ ಅವ್ರ ಮುಖನ ಕೂದಲನ್ನ ಹಾಳು ಮಾಡ್ಕೋತಾ ಇರಲಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಏನಾಗ್ತಿದೆ ಅಂತಂದರೆ, ನಾವುಗಳು ಎಲ್ಲರೂ ಸೋಷಿಯಲ್ ಮೀಡಿಯಾಕ್ಕೆ ಬಿದ್ದಿದ್ದೀವಿ. ದಿನಕ್ಕೂ ಒಂದೊಂದು ಪ್ರಾಡಕ್ಟ್ ತೋರಿಸ್ತಾರೆ, ಆ ಪ್ರಾಡಕ್ಟ್ ಎಲ್ಲ ನಾವು ತಿಳ್ಕೊತೀವಿ, ಅದನ್ನು ಬೈ ಮಾಡಬೇಕು, ಯೂಸ್ ಮಾಡಬೇಕು, ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿಲ್ವಾ ಎತ್ತಿ ಬಿಸಾಡಬೇಕು, ಇದಿಷ್ಟೇ ನಾವು ಮಾಡ್ತಾ ಇದ್ದೀವಿ. ಸೊ ನಾನು ಹೇಳೋದು ಏನು ಅಂತಂದರೆ, ದಯವಿಟ್ಟು ಅಲ್ಲಿ ಇಲ್ಲಿ ಆನ್ಲೈನಲ್ಲಿ ಅದು ಇದು ತೋರಿಸ್ತಾರೆ ಅಂತ ಅಂದ್ಕೊಂಡು, ನಾನು ಪ್ರತಿದಿನ ವೀಡಿಯೋ ಮಾಡೋಕೆ ಒಂದೇ ಒಂದು ಮಾತು ಹೇಳ್ತೀನಿ, ಆನ್ಲೈನಲ್ಲಿ ಹೋಗಿ ನೀವು ಬೈ ಮಾಡಿ ಯೂಸ್ ಮಾಡೋದಕ್ಕಿಂತ ಮನೇಲೇ ಸಿಗೋಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ನಮ್ಮ ಕೂದಲನ್ನು ಆರಾಮ್ಸೆ ಬೆಳೆಸ್ಕೋಬೋದು. ಏನಕ್ಕಂದರೆ ನಾನೇ ಎಕ್ಸಾಂಪಲ್, ಈ ಆಯಿಲ್ ಹಾಕೋಕ್ಕಿಂತ ಮುಂಚೆ ಇಷ್ಟೊಂದು ಚೆನ್ನಾಗಿ ಕೂದಲು ಬರಲಿಕ್ಕೆ ಕಾರಣ ಈ ಆಯಿಲ್ ಹಾಕಿ ಅಲ್ಲ. ಇದಕ್ಕಿಂತ ಮುಂಚೆ ನನಗೆ ಗೊತ್ತಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ, ಕೋಕೋನಟ್ ಆಯಿಲಿಗೆ ನನಗೆ ಗೊತ್ತಿರೋ ಒಂದಷ್ಟು ಐಟಮ್ಗಳನ್ನ ಹಾಕಿ ಕುದಿಸಿ ಅದನ್ನು ಆಯಿಲ್ ಮಾಡಿ ಇಟ್ಕೋತಿದ್ದೆ. ಪ್ರತಿದಿನ ಆಗ್ತಿದ್ದೆ, ನನಗೆ ಯಾವ ಡ್ಯಾಂಡ್ರಫ್ ಇರ್ತಾ ಇರಲಿಲ್ಲ, ಹೇರ್ ಫಾಲ್ ಆಗ್ತಾ ಇರಲಿಲ್ಲ, ಏನೇನು ಇರಲಿಲ್ಲ, ಆರಾಮ್ಸೆ ದಟ್ಟವಾಗಿ ಬೆಳೀತಿತ್ತು. ಬಟ್ ಇದು ಹಾಕ್ಬಿಟ್ಟು ನನ್ನ ಕೂದಲಂತೂ ತುಂಬ ಹಾಳಾಗಿದೆ. ಮತ್ತೆ ಅದನ್ನು ರಿಕವರಿ ಮಾಡಲಿಕ್ಕೆ ಮತ್ತೆ ಒಂದಷ್ಟು ತಿಂಗಳು ನಾನು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೆನ್ನೆಗೇ ಈ ಆಯಿಲ್ನ ನಾನು ಸ್ಟಾಪ್ ಮಾಡಿದ್ದೀನಿ. ಇವತ್ತಿಂದ ಖಂಡಿತವಾಗಲೂ ಈ ಆಯಿಲ್ನ ಯೂಸ್ ಮಾಡಲ್ಲ. ನಾನು ನಿಮಗೆ ಹೇಳೋದೇನು ಅಂತಂದರೆ, ಗೊತ್ತಿಲ್ಲ, ಇದು ನನ್ನ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ನಿಮ್ಗಳಿಗೆ ಇದರಿಂದ ರಿಸಲ್ಟ್ ಸಿಗ್ಬೋದು, ಸಿಗೋದೇ ಇರ್ಬೋದು. ನಿಮಗೆ ಹಾಗೇ ಬೇಕೇ ಬೇಕು, ಈ ಆಯಿಲ್ ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತಾ ಇಲ್ವಾ ಅಂತ ನೋಡಲೇಬೇಕು ಅಂತ ಅನ್ನೋರು ಒಂದು ಬಾಟ್ಲ್ ನೀವು ತೊಗೊಂಡು ನೋಡಿ. ಒಂದು ತಿಂಗಳು ಯೂಸ್ ಮಾಡಿ ಸಾಕು, 1 ತಿಂಗಳು ಬೇಡ, 15 ಡೇಸ್ ಯೂಸ್ ಮಾಡಿ ಸಾಕು. ಅದರಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಕೂದಲು ಉದುರುತ್ತಾ ಇಲ್ಲ, ಅದರಿಂದ ರಿಸಲ್ಟ್ ಸಿಗ್ತಾ ಇದೆ, ಡ್ಯಾಂಡ್ರಫ್ ಕಡಿಮೆ ಆಗಿದೆ ಅಂತ ಅನ್ನೋರು ಕಂಟಿನ್ಯೂ ಮಾಡಿ. ಗೊತ್ತಿಲ್ಲ, ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಿರ್ಬೋದು. ನಿಮ್ಮ ಕೂದಲು ದಿನಕ್ಕೆ ಎಷ್ಟು ಉದುರುತ್ತಿತ್ತು ಅದಕ್ಕಿಂತ ಜಾಸ್ತಿ ಉದುರುತ್ತಿದೆ ಅಂತಂದರೆ ದಯವಿಟ್ಟು ಸ್ಟಾಪ್ ಮಾಡಿ, ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇರೋಷ್ಟು ನಿಮ್ಮ ಕೂದಲನ್ನು ನೀವು ಕಳ್ಕೊತೀರಾ. ಸೊ ನಾನು ಮಾಡಿರೋ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಇದನ್ನು ನೀವು ಯಾವ ರೀತಿ ತಗೊಳ್ಳಲ್ಲ ಅಂತ. ಏನಕ್ಕಂದರೆ, ನಾನು ಏನೇ ಒಂದು ವಿಡಿಯೋ ಮಾಡೋದಾದ್ರೂ ಫಸ್ಟ್ ನಾನು ಯೂಸ್ ಮಾಡಿನೇ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು ರಿಸಲ್ಟ್ ಸಿಕ್ಕದಿರಲಿ, ನಾನು ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಅದು ಬಿಟ್ಟು ನಾನು ಯೂಸ್ ಮಾಡೋದಂತೂ ಯಾವುದೇ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಪ್ಪು ಮಾಹಿತಿ ಅಂತೂ ಯಾವತ್ತೂ ಕೊಡೋಕ್ಕೆ ಹೋಗಲ್ಲ. ಏನಕ್ಕಂದರೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಹೆಣ್ಮಗುಗೂ ನಮ್ಮ ಕೂದಲು ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು, ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕು, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಎಲ್ಲರೂ ಆನ್ಲೈನಲ್ಲಿ ಯಾವುದೇ ನೋಡಿದ್ರು ಕೂದಲು ಬಗ್ಗೆ ಹೇಳಿ ಎಷ್ಟೋ ವೀಡಿಯೋಸ್ನ ನಾನು ನೋಡಿದ್ದೀನಿ. ಎಷ್ಟೋ ಯೂಟ್ಯೂಬರ್ಸ್ ಕೂದಲು ಬಗ್ಗೆ, ಹೇರ್ ಆಯಿಲ್ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ. ಏನಕ್ಕಂದರೆ, ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ವೀಡಿಯೋ ಮಾಡಿದ್ರೂ ಸಾಕಾಗ್ತಿಲ್ಲ. ಎಲ್ಲ ಯೂಸ್ ಮಾಡಿ ಅವರಿಗೆ ಕೂದಲಿಗೆ ರಿಸಲ್ಟ್ ಯಾವುದು ಸಿಗ್ತಾ ಇಲ್ಲ. ಹಾಗಾಗಿ ಆನ್ಲೈನಿಗೆ ಹೋಗಿ ಈ ಥರ ಆಯಿಲ್ಗಳನ್ನ ಯೂಸ್ ಮಾಡಿ ಕೂದಲನ್ನ ಇನ್ನೂ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೇಲೇ ಸಿಗೋವಂಥ ಕೊಬ್ಬರಿ ಎಣ್ಣೆಗೆ ನೀವೇ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ನೀವೇ ಆಯಿಲ್ ತಯಾರು ಮಾಡಿಕೊಂಡು ಹಚ್ತಾ ಬನ್ನಿ. ಖಂಡಿತವಾಗಲೂ ನೀವು ಒಳ್ಳೆ ಕೂದಲನ್ನು ನೀವು ಪಡೆಯಬಹುದು. ಸೊ ನಾನು ಯಾವ ರೀತಿ ಆಯಿಲನ್ನು ತಯಾರು ಮಾಡ್ತಿದ್ದೆ, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿಲನ್ನು ತಯಾರು ಮಾಡಿ ನಾನು ಹಾಕ್ತಿದ್ದೆ ನನ್ನ ಕೂದಲಿಗೆ ಅಂತ ನಾನು ಬೇಕಾದರೆ ಇನ್ನೊಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಏನೆಲ್ಲ ಐಟಮ್ ಹಾಕ್ತಿದೆ ಅಂತ. ನಾನು ಹಂಗಂತ ಹೇಳ್ಬಿಟ್ಟು ಇವ್ರ ಥರ 108 ಐಟಮ್ ಏನೂ ಹಾಕ್ತಾ ಇರಲಿಲ್ಲ. ಒಂದು 5 to 10 ಐಟಮ್ಸ್ ಅಂತ ಖಂಡಿತವಾಗ್ಲೂ ನಾನು ಹಾಕ್ತಾಯಿದ್ದೆ ಅದ್ರೊಳಗಡೆ. ಅದು ಏನೂ ಇಲ್ಲ, ಕೆಮಿಕಲ್ ಇಲ್ಲದಂತಹ ಮನೇಲೇ ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ಮನೇಲೇ ಸಿಗುವಂತಹ ಐಟಮ್ಗಳನ್ನ ಹಾಕಿ ನಾನು ಆಯಿಲ್ನ ತಯಾರು ಮಾಡ್ಕೊತಿದ್ದೆ. ಅದರಿಂದ ನನ್ನ ಕೂದಲಿಗೆ ತುಂಬ ಬೆನಿಫಿಟ್ ಸಿಗ್ತಾಯಿತ್ತು, ತುಂಬ ಸ್ಟ್ರಾಂಗ್ ಆಗಿರ್ತಿತ್ತು. ಸೊ ಬೇಕಾದರೆ ನಾನು ಇನ್ನೊಂದು ದಿನ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಈ ನಾನು ಕೊಟ್ಟ ಮಾಹಿತಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆಯಿಲ್ ತೊಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ತಗೊಳ್ಳಿ. ನೀವಂತೂ ಮಂಗಗಳಾಗೋಕ್ಕೆ ಹೋಗಬೇಡಿ. ನಾವಂತೂ ಮಂಗಗಳಾಗಿದ್ದೀವಿ. ನಾನು ಮಂಗ ಆಗೋಕ್ಕಿಂತ ನನ್ನ ಮಗ ಅಂತೂ ಫುಲ್ ಮಂಗ ಆಗಿಬಿಟ್ಟಿದ್ದಾನೆ. ಅವನಿಂದನೇ ನಾನು ಈ ಆಯಿಲ್ ತೊಗೊಂಡಿದ್ದೆ, ಇಲ್ಲಾಂದ್ರೆ ಖಂಡಿತವಾಗ್ಲೂ ತೊಗೋತಾ ಇದ್ದಿಲ್ಲ. ನಾವಿಬ್ಬರು ಮಂಗಗಳಾಗಿದ್ದೀವಿ. ಸೊ ನೀವು ಈ ಥರ ಮಂಗಗಳಾಗಬೇಡಿ. ಏನೇ ಒಂದು ತೊಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ
ರಿಸಲ್ಟ್ ಸಿಗುತ್ತಾ ಇಲ್ವಾ ಅಂತ ನೋಡಿ ತಗೊಳ್ಳಿ. ಇಲ್ಲ ಅಂತಂದರೆ ಮನೇಲೇ ಸಿಗುವಂಥ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೂದಲನ್ನಾಗಿರ್ಬೋದು, ನಿಮ್ಮ ಮುಖನಾಗಿರ್ಬೋದು, ನಿಮ್ಮ ಬಾಡಿನ ನೀವು ಕಾಪಾಡ್ಕೋಬೋದು. ಇಷ್ಟೇ ಇವತ್ತಿನ ನನ್ನ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ಒಳ್ಳೆ ವಿಡಿಯೋ ನಾನು ನಿಮ್ಮ ಮುಂದೆ ತರಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.